ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾರ್ಕೆಟ್ FIM ಸಬ್ಜೆಕ್ಟ್ ಏನಿದೆ ಆ ಒಂದು ಸಬ್ಜೆಕ್ಟಲ್ಲಿ ಯಾವುದೆಲ್ಲ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸನ್ನು ಹಿಂದೆ ಕೇಳಿದ್ದಾರೆ ಮತ್ತು ಯಾವುದೆಲ್ಲ ಕ್ವಶನ್ಸನ್ನು ಕೇಳ್ಬೋದು. ಸೊ ಆ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಹೇಗೆ ಬರಿಬೇಕು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ನೋಡ್ತಾ ಹೋಗೋಣ ಒನ್ ಬೈ ಒನ್. ಫಸ್ಟ್ ಒನ್ ಕ್ವಶನ್ ಬಂದು ವಾಟ್ ಈಸ್ ಪ್ರೈಮರಿ ಮಾರ್ಕೆಟ್ ಅಂತ ಕೇಳ್ತಾರೆ. ನೋಡಿ, ಪ್ರೈಮರಿ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ವೇರ್ ನ್ಯೂ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ಫಾರ್ ದಿ ಫಸ್ಟ್ ಟೈಮ್. ಅಂದ್ರೆ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಫಸ್ಟ್ ಟೈಮ್ ಹೊಸ ಸೆಕ್ಯೂರಿಟೀಸ್ ಅನ್ನ ಇಶ್ಯೂ ಮಾಡ್ತಕ್ಕಂಥ ಒಂದು ಪ್ಲೇಸ್. ಇಟ್ ಈಸ್ ಎ ಮಾರ್ಕೆಟ್ ವೇರ್ ದ ಫ್ರೆಶ್ ಸೆಕ್ಯೂರಿಟೀಸ್ ಆರ್ ಬ್ರಾಟ್ ಅಂಡ್ ಸೋಲ್ಡ್. ಅಂದ್ರೆ ನ್ಯೂ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ಫಾರ್ ದಿ ಫಸ್ಟ್ ಟೈಮ್ ಇಶ್ಯೂ ಮಾಡ್ತವೆ. ಕಂಪನಿ ರೈಸ್ ಫ್ರೆಶ್ ಕ್ಯಾಪಿಟಲ್ ಡೈರೆಕ್ಟ್ಲಿ ಫ್ರಮ್ ದಿ ಇನ್ವೆಸ್ಟರ್ ಥ್ರೂ ದಿಸ್ ಮಾರ್ಕೆಟ್. ಅದನ್ನು ನಾವು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಅಂದ್ರೆ ಹೊಸ ಕಂಪನಿಗಳು ಫಸ್ಟ್ ಟೈಮ್ ಮಾರ್ಕೆಟ್ಗೆ ಬಂದಾಗ ಅವು ತನ್ನ ಕ್ಯಾಪಿಟಲ್ನ ಹೇಗೆ ರೈಸ್ ಮಾಡಬೇಕು ಅಂದ್ರೆ ಶೇರ್ಸ್ ಅನ್ನ ಇಶ್ಯೂ ಮಾಡಿ ರೈಸ್ ಮಾಡಬೇಕು. ಫಸ್ಟ್ ಟೈಮ್ ಕಂಪನಿ ಹೊಸ ಸೆಕ್ಯೂರಿಟೀಸ್ ಅನ್ನ ಇಶ್ಯೂ ಮಾಡ್ತಾ ಇದಾವೆ ಅಂದ್ರೆ ಆ ಒಂದು ಮಾರ್ಕೆಟ್ ಅನ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ಪ್ರೈಮರಿ ಮಾರ್ಕೆಟ್ ಈಸ್ ದಿ ಮಾರ್ಕೆಟ್ where the new securities are issued for the first time, that is called as primary market ಅಂತ ಕರಿತೀವಿ. ಸೆಕೆಂಡ್ ಒನ್, ಗಿವ್ ದಿ ಮೀನಿಂಗ್ ಆಫ್ ಫಾರೆಕ್ಸ್ ಮಾರ್ಕೆಟ್ ಅಂತ ಇದೆ. ನೋಡಿ, ಫಾರೆಕ್ಸ್ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ಫಾರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಫಾರಿನ್ ಕರೆನ್ಸಿ. ಸೊ ಫಾರಿನ್ ಕರೆನ್ಸಿನ ಬೈ ಮಾಡಲಿಕ್ಕೆ ಮತ್ತೆ ಸೇಲ್ ಮಾಡಲಿಕ್ಕೆ ಇರ್ತಕ್ಕಂಥ ಮಾರ್ಕೆಟ್ ಅನ್ನ ನಾವು ಫಾರೆಕ್ಸ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಈ ಒಂದು ಫಾರೆಕ್ಸ್ ಮಾರ್ಕೆಟ್ ಇಟ್ ಹೆಲ್ಪ್ಸ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಪೇಮೆಂಟ್ ಬಿಟ್ವೀನ್ ಕಂಟ್ರೀಸ್. ಸೊ ಕಂಟ್ರಿ ಟು ಕಂಟ್ರಿ ಟ್ರೇಡ್, ಇಂಟರ್ನ್ಯಾಷನಲ್ ಟ್ರೇಡ್ ಮತ್ತೆ ಪೇಮೆಂಟ್ಸ್ ಅನ್ನ ಮಾಡಲಿಕ್ಕೆ ಫಾರೆಕ್ಸ್ ಮಾರ್ಕೆಟ್ ಹೆಲ್ಪ್ಫುಲ್ ಆಗುತ್ತೆ. ಸಿಂಪಲ್, ಫಾರೆಕ್ಸ್ ಮಾರ್ಕೆಟ್ ಅಂದ್ರೆ ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಫಾರಿನ್ ಕರೆನ್ಸೀಸ್. ಅದು ಫಾರೆಕ್ಸ್ ಮಾರ್ಕೆಟ್ ಅಂತ ಕರಿತೀವಿ. ವಾಟ್ ಈಸ್ ಇನಿಷಿಯಲ್ ಪಬ್ಲಿಕ್ ಆಫರ್? IPO ಅಂತ ಕರಿತೀವಿ. IPO, ಇನಿಷಿಯಲ್ ಪಬ್ಲಿಕ್ ಆಫರ್, ಈಸ್ ದಿ ಫಸ್ಟ್ ಇಶ್ಯೂ ಆಫ್ ಶೇರ್ಸ್ ಬೈ ಕಂಪನಿ ಟು ದಿ ಪಬ್ಲಿಕ್. ಇಟ್ ಈಸ್ ಡನ್ ಟು ರೈಸ್ ಫಂಡ್ಸ್ ಫ್ರಮ್ ದಿ ಇನ್ವೆಸ್ಟರ್ಸ್. ಅಂದ್ರೆ IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇನಿಷಿಯಲ್ ಅಂದ್ರೆ ಫಸ್ಟ್ ಟೈಮ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಕ್ಕಂಥದ್ದು ಕಂಪನಿ ಜನರಲ್ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾರೆ. ಅದನ್ನ ನಾವು IPO, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ಫಸ್ಟ್ ಇಶ್ಯೂ ಆಫ್ ಶೇರ್ಸ್ ಬೈ ಕಂಪನಿ ಟು ಜನರಲ್ ಪಬ್ಲಿಕ್. ಸೊ ಏನಕ್ಕೆ ಇಶ್ಯೂ ಮಾಡ್ತಾರೆ ಅಂದ್ರೆ ಬಿಕಾಸ್ ಆಫ್ ಟು ರೈಸ್ ಫಂಡ್ಸ್ ಫ್ರಮ್ ದಿ ಇನ್ವೆಸ್ಟರ್ಸ್. ಅದನ್ನ IPO, ಫಸ್ಟ್ ಟೈಮ್ ಕಂಪನಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಅದನ್ನ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ವಾಟ್ ಈಸ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಕೇಳ್ತಾರೆ, ಅಥವಾ ವಾಟ್ ಈಸ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಬೇಕಾದ್ರೆ ಕೇಳ್ಬೋದು. ಸೊ ಎರಡು ಒಂದೇ, ಫಿನಾನ್ಷಿಯಲ್ ಸಿಸ್ಟಮ್ ಅಥವಾ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಬಂದಾಗ. ಫಿನಾನ್ಷಿಯಲ್ ಸಿಸ್ಟಮ್ ಈಸ್ ಅ ಸೆಟ್ ಆಫ್ ಇನ್ಸ್ಟಿಟ್ಯೂಷನ್, ಮಾರ್ಕೆಟ್, ಇನ್ಸ್ಟ್ರೂಮೆಂಟ್ಸ್ that transfer funds. It helps in mobilizing savings and providing finance for investment ಅಂತ. ಫಿನಾನ್ಷಿಯಲ್ ಸಿಸ್ಟಮ್ ಅಂತಕ್ಕಂಥದ್ದು ಇಟ್ ಇಸ್ ಎ ಸೆಟ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫಿನಾನ್ಷಿಯಲ್ ಮಾರ್ಕೆಟ್, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು. ದಟ್ ಟ್ರಾನ್ಸ್ಫರ್ ಫಂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯೂಸ್ ಆಗ್ತಕ್ಕಂಥದ್ದು. ಅಂಡ್ ಇಟ್ ಹೆಲ್ಪ್ಸ್, ಈ ಒಂದು ಫಿನಾನ್ಷಿಯಲ್ ಸಿಸ್ಟಮ್ ಏನಿದೆ ಇಟ್ ಹೆಲ್ಪ್ಸ್ ಮೊಬೈಲೈಸಿಂಗ್, ಸೇವಿಂಗ್ಸ್ ಅನ್ನ ಮೊಬೈಲೈಸ್ ಮಾಡಲಿಕ್ಕೆ ಅಂಡ್ ಫಿನಾನ್ಸ್ ಅನ್ನ ನೀಡ್ ಪರ್ಸನ್ಸ್ಗೆ ಪ್ರೊವೈಡ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದನ್ನ ನಾವು ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ಸೆಕೆಂಡರಿ ಮಾರ್ಕೆಟ್ ಅಂತ ಇದೆ. ನೋಡಿ, ಸೆಕೆಂಡರಿ ಮಾರ್ಕೆಟ್ ಈಸ್ ಎ ಮಾರ್ಕೆಟ್ ವೇರ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಅಮಾಂಗ್ ಇನ್ವೆಸ್ಟರ್ಸ್. ಅಂದ್ರೆ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ ಬ್ರಾಟ್ ಅಂಡ್ ಸೋಲ್ಡ್. ಸೊ ಅದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಸೆಕೆಂಡರಿ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ವೇರ್ ದ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ ಟ್ರೇಡಿಂಗ್, ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ ಬ್ರಾಟ್ ಅಂಡ್ ಸೋಲ್ಡ್. ಅದನ್ನ ನಾವು ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ನೋ ನ್ಯೂ ಕ್ಯಾಪಿಟಲ್ ಈಸ್ ರೈಸ್ಡ್ ಬೈ ದಿ ಕಂಪನಿ ಇನ್ ದಿಸ್ ಮಾರ್ಕೆಟ್. ಈ ಒಂದು ಮಾರ್ಕೆಟ್ ಅಲ್ಲಿ ಹೊಸ ಕ್ಯಾಪಿಟಲ್ ನ ಕಂಪನಿಗಳು ರೈಸ್ ಮಾಡಲ್ಲ. ಪ್ರೈಮರಿ ಮಾರ್ಕೆಟ್ ಆದ್ರೆ ಫಸ್ಟ್ ಸೆಕ್ಯೂರಿಟೀಸ್ ಅನ್ನ ಬ್ರಾಟ್ ಅಂಡ್ ಸೋಲ್ಡ್ ಮಾಡ್ತಾರೆ. ಬಟ್ ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ ಬ್ರಾಟ್ ಅಂಡ್ ಸೋಲ್ಡ್ ಮಾಡ್ತಕ್ಕಂಥ ಒಂದು ಮಾರ್ಕೆಟ್ ಅನ್ನ ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ಹಾಗಾಗಿ ಸೆಕೆಂಡರಿ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ವೇರ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಅಮಾಂಗ್ ದಿ ಇನ್ವೆಸ್ಟರ್ಸ್. ದಟ್ ಮಾರ್ಕೆಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಗಿವ್ ದಿ ಮೀನಿಂಗ್ ಆಫ್ ಐರ್ ಪರ್ಚೇಸ್ ಅಂತ ಕೇಳಿದ್ದಾರೆ. ನೋಡಿ, ಐರ್ ಪರ್ಚೇಸ್ ಈಸ್ ಎ ಸಿಸ್ಟಮ್ ಆಫ್ ಬೈಯಿಂಗ್ ಗೂಡ್ಸ್ ಬೈ ಪೇಯಿಂಗ್ ಇನ್ಸ್ಟಾಲ್ಮೆಂಟ್ ಓವರ್ ಟೈಮ್. ಓನರ್ಶಿಪ್ is transferred only after the last payment is made.
ಅಂದ್ರೆ ಐರ್ ಪರ್ಚೇಸ್ ಅಂದ್ರೆ ಇಟ್ ಈಸ್ ಎ ಸಿಸ್ಟಮ್ ಆಫ್ ಬೈಯಿಂಗ್ ಗೂಡ್ಸ್. ನೀವು ಗೂಡ್ಸ್ ಅನ್ನ ಬೈ ಮಾಡಬೇಕಾದ್ರೆ HP ಮುಖಾಂತರ ಪರ್ಚೇಸ್ ಮಾಡ್ಬೋದು, ಅಂದ್ರೆ ಐರ್ ಪರ್ಚೇಸ್ ಮುಖಾಂತರ ಪರ್ಚೇಸ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಪೇಯಿಂಗ್ ಲಂಸಮ್ ಅಮೌಂಟ್ ಒನ್ ಟೈಮ್ ಅಲ್ಲಿ ನೀವು ಪೇಮೆಂಟ್ ಮಾಡೋ ಬದಲು ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ಪೇಮೆಂಟ್ ಮಾಡ್ತಾ ಹೋಗ್ಬೋದು. ಬಟ್ ಓನರ್ಶಿಪ್ ಅವ್ರ ಹತ್ರನೇ ಇರುತ್ತೆ. ಬಟ್ ಅಂಟಿಲ್ ನೀವು ಲಾಸ್ಟ್ ಪೇಮೆಂಟ್ ಅನ್ನ ಮಾಡಿದಾಗ ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನ ಐರ್ ಪರ್ಚೇಸ್ ಅಂತ ಕರಿತೀವಿ. ನಿಮಗೆ ಯಾವ್ದಾದ್ರು ಫೋರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಬರೀರಿ ಅಂತ ಕೇಳ್ಬೋದು. ಸೊ ಹಾಗಾಗಿ ನೇಮ್ ಎನಿ ಫೋರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಅಂತ ಕೇಳಿದ್ರೆ, ಸೊ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ LIC ಅಂಡ್ ನಬಾರ್ಡ್. ಎಕ್ಸ್ಪ್ಯಾಂಡ್, ಸೆಬಿ, OTCI, CSDL ಅಂಡ್ NSDL IPO ಏನಿದೆ. SEBI stand for Security Exchange Board of India. OTCI stand for Over the Counter Exchange of India. CSDL Central Depository Service Limited and NSDL National Securities Depository Limited ಅಂತ ಕರಿತೀವಿ. ಅಂಡ್ IPO ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ಅದ್ರ ಜೊತೆಗೆ ನೀವು ನಬಾರ್ಡ್ ಗೊತ್ತಿರಬೇಕು. ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್. ನಬಾರ್ಡ್ ಅನ್ನು ಕೂಡ ಕೇಳಬಹುದು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್. ವಾಟ್ ಈಸ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕೇಳ್ಬೋದು. ನೋಡಿ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಸ್ ಅನ್ ಆರ್ಗನೈಸೇಷನ್ ದಟ್ ಪ್ರೊವೈಡ್ ಫಿನಾನ್ಷಿಯಲ್ ಸರ್ವಿಸಸ್. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಒಂದು ಆರ್ಗನೈಸೇಷನ್, ಇಟ್ ಪ್ರೊವೈಡ್ ಫಿನಾನ್ಷಿಯಲ್ ಸರ್ವಿಸಸ್ ಅನ್ನ ಕೊಡುತ್ತೆ. ಲೈಕ್ ಬ್ಯಾಂಕಿಂಗ್ ಕೊಡುತ್ತೆ, ಲೆಂಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ತರದ ಸರ್ವಿಸಸ್ ಅನ್ನ ಕೊಡುತ್ತೆ. ಅಂಡ್ ಈ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಟ್ ಹೆಲ್ಪ್ಸ್ ಟು ಮೊಬೈಲೈಸಿಂಗ್ ಸೇವಿಂಗ್ಸ್ ಅನ್ನ ಜಾಸ್ತಿ ಮಾಡುತ್ತೆ, ಮತ್ತೆ ಪ್ರೊವೈಡಿಂಗ್ ಫಂಡ್ಸ್ ಟು ದಿ ಬಾರೋಯರ್ಗೆ. ಸೊ ಫಂಡ್ಸ್ ಅನ್ನ ಬಾರೋ ಮಾಡುತ್ತೆ, ಅಂದ್ರೆ ಸೇವಿಂಗ್ಸ್ ಮಾಡಬಹುದು. ಈ ಕಡೆ ಲೆಂಡಿಂಗ್ ಅಂಡ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೂಡ ನೀಡಿ ಪೀಪಲ್ಗೆ ಕೊಡ್ತಕ್ಕಂಥದ್ದು. ಸೊ ಟೋಟಲಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋದು ಒಂದು ಆರ್ಗನೈಸೇಷನ್, ಅದು ಫಿನಾನ್ಷಿಯಲ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಅಷ್ಟೇ. ಬ್ಯಾಂಕಿಂಗ್, ಲೆಂಡಿಂಗ್, ಇನ್ವೆಸ್ಟ್ಮೆಂಟ್ ಅನ್ನ ಆಕ್ಟಿವಿಟೀಸ್ ಅನ್ನ ಅಂಡರ್ಟೇಕ್ ಮಾಡುತ್ತೆ. ಸ್ಟೇಟ್ ಎನಿ ಫೋರ್ ಕಾಂಪೊನೆಂಟ್ಸ್ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಕೇಳ್ತಾರೆ. ಸೊ 4 ಕಾಂಪೊನೆಂಟ್ಸ್ ತಿಳ್ಕೊಂಡಿರಿ: ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫಿನಾನ್ಷಿಯಲ್ ಮಾರ್ಕೆಟ್, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಫಿನಾನ್ಷಿಯಲ್ ಸರ್ವಿಸಸ್. ಡಿಫೈನ್ ಮನಿ ಮಾರ್ಕೆಟ್ ಅಂತ ಕೇಳಿದ್ರೆ, ಸೊ ಮನಿ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ಫಾರ್ ಶಾರ್ಟ್ ಟರ್ಮ್ ಫಂಡ್ಸ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಇಟ್ ಡೀಲ್ಸ್ ವಿತ್ ದ ಸೆಕ್ಯೂರಿಟೀಸ್ ಹ್ಯಾವಿಂಗ್ ಮೆಚುರಿಟಿ ಪೀರಿಯಡ್ ಲೆಸ್ ದ್ಯಾನ್ 1 year. ಅಂದ್ರೆ ಮನಿ ಮಾರ್ಕೆಟ್ ಅಂದ್ರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮಾರ್ಕೆಟ್ ವೇರ್ ಶಾರ್ಟ್ ಟರ್ಮ್ ಫಂಡ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಶಾರ್ಟ್ ಟರ್ಮ್ ಫಂಡ್ಸ್ ಅನ್ನ ಬಾರೋ ಮಾಡಬಹುದು. ಅಗೈನ್ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ನ ಅಗೇನ್ಸ್ಟ್ ಆಗಿ ನೀವು ಶಾರ್ಟ್ ಟರ್ಮ್ ಫಂಡ್ಸ್ ಅನ್ನ ಬಾರೋ ಮಾಡಬಹುದು. ಏನಕ್ಕೆ ಅಂದ್ರೆ ಈ ಒಂದು ಮನಿ ಮಾರ್ಕೆಟ್ ಅಲ್ಲಿ ನೀವು ಮನಿಯನ್ನ ಬಾರೋ ಮಾಡಬಹುದು, ಸೆಕ್ಯೂರಿಟೀಸ್ ಅನ್ನ ಕೊಟ್ಬಿಟ್ಟು ನೀವು ಮನಿಯನ್ನ ಬಾರೋ ಮಾಡಬಹುದು ಫಾರ್ ದ ಪೀರಿಯಡ್ ಆಫ್ ಲೆಸ್ ದ್ಯಾನ್ 1 year. ಅದನ್ನು ನಾವು ಮನಿ ಮಾರ್ಕೆಟ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಡ್ಯೂರೇಷನ್ಗೆ ನೀವು ಫಂಡ್ಸ್ ಅನ್ನ ಬಾರೋ ಮಾಡ್ತಕ್ಕಂಥ ಮಾರ್ಕೆಟ್ ಅನ್ನ ಮನಿ ಮಾರ್ಕೆಟ್ ಅಂತ ಕರಿತೀವಿ. ವಾಟ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಇದೆ. ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ಫಾರ್ ಲಾಂಗ್ ಟರ್ಮ್ ಫಂಡ್ಸ್ ಅಂಡ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಇಟ್ ಡೀಲ್ಸ್ ವಿತ್ ಶೇರ್ಸ್, ಡಿಬೆಂಚರ್ ಅಂಡ್ ಅದರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ಒಳಗೊಂಡಿರುತ್ತೆ. ಲಾಂಗರ್ ಪೀರಿಯಡ್ ನಮಗೆ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಫಂಡ್ಸ್ ಅನ್ನ ಬಾರೋ ಮಾಡ್ತಕ್ಕಂಥದ್ದು. ಗಿವ್ ದಿ ಮೀನಿಂಗ್ ಆಫ್ ಆನ್ಲೈನ್ ಟ್ರೇಡಿಂಗ್ ಅಂತ ಕೇಳ್ತಾರೆ. ಆನ್ಲೈನ್ ಟ್ರೇಡಿಂಗ್ ಈಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್ ಥ್ರೂ ದಿ ಇಂಟರ್ನೆಟ್. ಸೊ ಇನ್ವೆಸ್ಟರ್ ಪ್ಲೇಸ್ ದಿ ಆರ್ಡರ್ ಯೂಸಿಂಗ್ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿಕೊಂಡು ಇನ್ವೆಸ್ಟರ್ ಆರ್ಡರ್ ನ ಪ್ಲೇಸ್ ಮಾಡ್ತಾರೆ. ಸೊ ಆನ್ಲೈನ್ ಟ್ರೇಡಿಂಗ್ ಅಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟಿ, ಶೇರ್ಸ್, ಡಿಬೆಂಚರ್, ಬಾಂಡ್ಸ್ ಅನ್ನ ಆನ್ಲೈನ್ ಮುಖಾಂತರ ಥ್ರೂ ಇಂಟರ್ನೆಟ್ ಮುಖಾಂತರ ಬೈಯಿಂಗ್ ಅಂಡ್ ಸೇಲ್ ಮಾಡ್ತಕ್ಕಂಥದ್ದೇ ಆನ್ಲೈನ್ ಟ್ರೇಡಿಂಗ್ ಅಂತ ಕರೆಯೋದು. ವಾಟ್ ಈಸ್ ಫಾರಿನ್ ಎಕ್ಸ್ಚೇಂಜ್ ಅಂತ ಇದೆ. ನೋಡಿ, ಫಾರಿನ್ ಎಕ್ಸ್ಚೇಂಜ್ ರೆಫರ್ಸ್ ಟು ದ ಕರೆನ್ಸಿ ಆಫ್ ಒನ್ ಕಂಟ್ರಿ ಎಕ್ಸ್ಚೇಂಜ್ ಇಟ್ ಫಾರ್ ಅನದರ್ ಕಂಟ್ರಿ ಕರೆನ್ಸಿ. ಇಟ್ ಈಸ್ ಯೂಸ್ಡ್ ಟು ಸೆಟಲ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಪೇಮೆಂಟ್. ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ಒಂದು ಕಂಟ್ರಿ ಕರೆನ್ಸಿನ ಎಕ್ಸ್ಚೇಂಜ್ ಫಾರ್ ಅನದರ್ ಕಂಟ್ರಿ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದು. ಸೊ ಅದನ್ನ ನಾವು ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಡಿಫೈನ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕೇಳ್ಬೋದು. ಎ ಸ್ಟಾಕ್ ಎಕ್ಸ್ಚೇಂಜ್ ಈಸ್ ಅನ್ ಆರ್ಗನೈಸ್ಡ್ ಮಾರ್ಕೆಟ್ ವೇರ್ ಸೆಕ್ಯೂರಿಟೀಸ್ ಲೈಕ್ ಶೇರ್ಸ್, ಡಿಬೆಂಚರ್, ಬಾಂಡ್ಸ್ ಆರ್ ಬ್ರಾಟ್ ಅಂಡ್ ಸೋಲ್ಡ್. ಸೊ ಅಷ್ಟು ಬರೆದ್ರೆ ಸಾಕು. ಸೊ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ, ಎ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಎ ಆರ್ಗನೈಸ್ಡ್ ಮಾರ್ಕೆಟ್ ವೇರ್ ದ ಸೆಕ್ಯೂರಿಟೀಸ್ ಲೈಕ್ ಶೇರ್ಸ್, ಡಿಬೆಂಚರ್, ಬಾಂಡ್ಸ್ ಆರ್ ಬ್ರಾಟ್ ಅಂಡ್ ಸೋಲ್ಡ್. ಪರ್ಚೇಸ್ ಮತ್ತೆ ಸೇಲ್ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಒಂದು ಆರ್ಗನೈಸ್ಡ್ ಮಾರ್ಕೆಟ್ ಅನ್ನು ನಾವು ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ಆ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಇಟ್ ಪ್ರೊವೈಡ್ ಪ್ಲಾಟ್ಫಾರ್ಮ್ ಫಾರ್ ದಿ ಇನ್ವೆಸ್ಟರ್ ಟು ಟ್ರೇಡ್ ದೇರ್ ಸೆಕ್ಯೂರಿಟೀಸ್ ಇನ್ ಸೇಫ್ ಅಂಡ್ ರೆಗ್ಯುಲೇಟೆಡ್ ಮ್ಯಾನರ್ ಅಲ್ಲಿ ಅವರು ಸೇಫ್ ಆಗಿ ಸೇಲ್ ಅನ್ನ ಮಾಡಬಹುದು, ಬೈ ಅನ್ನು ಕೂಡ ಮಾಡಬಹುದು. ವಾಟ್ ಈಸ್ ಕಾಲ್ ಮನಿ ಮಾರ್ಕೆಟ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೋಡಿ, ಕಾಲ್ ಮನಿ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ಫಾರ್ ಎಕ್ಸ್ಟ್ರೀಮ್ಲಿ ಶಾರ್ಟ್ ಟರ್ಮ್ ಪೀರಿಯಡ್ ಆಫ್ ಲೋನ್ ಫಾರ್ 1 day to 14 days ಕೊಡ್ತಕ್ಕಂಥದ್ದು. ಅತಿ ಹೆಚ್ಚು ಲಿಕ್ವಿಡ್ ಆಗಿರ್ತಕ್ಕಂಥ
ಒಂದು ಸೆಕ್ಯೂರಿಟೀಸ್ ಅಂದ್ರೆ ಕಾಲ್ ಮನಿ ಮಾರ್ಕೆಟ್. ಸೊ ಇದು ಮನಿ ಮಾರ್ಕೆಟ್ ಅಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಕಾಲ್ ಮನಿ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ಫಾರ್ ಎಕ್ಸ್ಟ್ರೀಮ್ಲಿ ಶಾರ್ಟ್ ಟರ್ಮ್ ಪೀರಿಯಡ್ ಆಫ್ ಲೋನ್ಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಜನರಲಿ ದ ಪೀರಿಯಡ್ ಬಿಟ್ವೀನ್ 1 day to 14 daysಗೆ ಕೊಡ್ತಕ್ಕಂಥ ಮಾರ್ಕೆಟ್. ವಾಟ್ ಈಸ್ ಲೀಸಿಂಗ್ ಅಂತ ಕೇಳ್ಬೋದು. ಲೀಸಿಂಗ್ ಇಸ್ ಎ ಫಿನಾನ್ಷಿಯಲ್ ಅರೇಂಜ್ಮೆಂಟ್ಸ್ ಇನ್ ವಿಚ್ the owner of an asset allow another person to use it for fixed period in return for regular payment. ಲೀಸಿಂಗ್ ಅಂದ್ರೆ ಒಂದು ಫಿನಾನ್ಷಿಯಲ್ ಅರೇಂಜ್ಮೆಂಟ್ ಆಗಿರ್ತಕ್ಕಂಥದ್ದು ಇನ್ ವಿಚ್ ಓನರ್ ಆಫ್ ದಿ ಅಸೆಟ್ ಅಂದ್ರೆ ಲೆಸ್ಸಾರ್ ಅಲೋ ದಿ ಅನದರ್ ಪರ್ಸನ್ ಕಾಲ್ಡ್ ಆಸ್ ಲೆಸ್ಸಿ ಟು ಯೂಸ್ ಇಟ್ ಫಾರ್ ದಿ ಫಿಕ್ಸ್ಡ್ ಪೀರಿಯಡ್. ಲೆಸ್ಸಾರು ಲೆಸ್ಸಿಗೆ ಇಷ್ಟು ವರ್ಷ ನೀವು ಅಸೆಟ್ಸ್ ಅನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಅಲೋ ಮಾಡಿರ್ತಾನೆ. ಆ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವನು ರಿಟರ್ನ್ ಆಗಿ ರೆಗ್ಯುಲರ್ ಆಗಿ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಅದನ್ನ ಲೀಸಿಂಗ್ ಅಂತ ಕರೀತಕ್ಕಂಥದ್ದು. ಈಗ ನೀವು ಹೌಸ್ ಅಲ್ಲಿ ಲೀಸ್ ತಗೊಂಡಿರ್ತೀರಲ್ಲಪ್ಪ, ಇಷ್ಟು 5 ವರ್ಷಕ್ಕೆ ನೀವು ಇಷ್ಟು ಅಮೌಂಟ್ ಅನ್ನ ಕೊಟ್ಬಿಟ್ಟು ಇಷ್ಟು ವರ್ಷ ಇರ್ತೀವಿ ಅಂತ ನೀವು ತಗೊಂಡಿರ್ತಾರ. ಲೆಸ್ಸಾರು ನಿಮ್ಗೆ ಆ ಅಸೆಟ್ ಅನ್ನ ಕೊಟ್ಟಿರ್ತಾನೆ ಯೂಸ್ ಮಾಡ್ಕೊಳ್ಳಿ ಅಂತ. ಅದೇ ಲೀಸಿಂಗ್ ಅಂತಕ್ಕಂಥದ್ದು. ಗಿವ್ ದಿ ಮೀನಿಂಗ್ ಆಫ್ ರೈಟ್ ಇಶ್ಯೂ ಅಂತ ಕೇಳ್ಬೋದು. ರೈಟ್ ಇಶ್ಯೂ ಈಸ್ ಎ ಮೆಥಡ್ ಆಫ್ ರೈಸಿಂಗ್ ಕ್ಯಾಪಿಟಲ್ ಇನ್ ವಿಚ್ ಕಂಪನಿ ಆಫರ್ ನ್ಯೂ ಶೇರ್ಸ್ ಟು ಇಟ್ಸ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇನ್ ಪ್ರಪೋರ್ಷನ್ ಟು ದೈರ್ ಕರೆಂಟ್ ಹೋಲ್ಡಿಂಗ್ ಅಟ್ ಕನ್ಸೆಷನಲ್ ಪ್ರೈಸ್. ಅಂದ್ರೆ ರೈಟ್ ಇಶ್ಯೂ ಅಂದ್ರೆ ರೈಟ್ ಇಶ್ಯೂ is a method of raising capital in which company offer new shares to its existing shareholders. ಇರ್ತಕ್ಕಂಥ ಶೇರ್ ಹೋಲ್ಡರ್ಸ್ಗೆ ಹೊಸ ಶೇರ್ಸ್ ಅನ್ನ ಇಶ್ಯೂ ಮಾಡಿಕೊಂಡು ಫಂಡ್ಸ್ ಅನ್ನ ರೈಸ್ ಮಾಡ್ತಕ್ಕಂಥದ್ದೇ ರೈಟ್ ಇಶ್ಯೂ ಅಂತ ಕರಿತೀವಿ. ಬಟ್ ಅಲ್ಲಿ ರೈಟ್ ಇಶ್ಯೂ ಮಾಡಬೇಕಾದ್ರೆ ಸೊ ಅವ್ರಿಗೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಯಾರಿರ್ತಾರೆ ಅವರಿಗೆ ಒಂದು ಪ್ರೈಸ್ ಏನಿರುತ್ತೆ ಅದನ್ನ ಕನ್ಸೆಷನ್ ಮಾಡಿಕೊಂಡು ಇಶ್ಯೂ ಮಾಡ್ತಾರೆ. ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಶೇರ್ಸ್ ಅನ್ನ ಇಶ್ಯೂ ಮಾಡಿ ಕ್ಯಾಪಿಟಲ್ ನ ರೈಸ್ ಮಾಡ್ತಕ್ಕಂಥದ್ದೇ ರೈಟ್ ಇಶ್ಯೂ ಅಂತ ಕರಿತೀವಿ. ಗಿವ್ ದಿ ಮೀನಿಂಗ್ ಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ, ಪ್ರೈವೇಟ್ ಪ್ಲೇಸ್ಮೆಂಟ್ ಈಸ್ ದಿ ಇಶ್ಯೂ ಆಫ್ ಶೇರ್ಸ್ ಆರ್ ಸೆಕ್ಯೂರಿಟೀಸ್ ಬೈ ಎ ಕಂಪನಿ ಟು ಎ ಸೆಲೆಕ್ಟೆಡ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್. ಸೊ ಅಂದ್ರೆ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂದ್ರೆ ಕಂಪನಿ ಶೇರ್ಸ್ ಅಥವಾ ಸೆಕ್ಯೂರಿಟೀಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ, ಪಬ್ಲಿಕ್ಗೆ ಇಶ್ಯೂ ಮಾಡಲ್ಲ. ಇನ್ಸ್ಟೆಡ್ ಆಫ್ ಆಫರ್ ಪಬ್ಲಿಕ್ಗೆ ಕೊಡೋ ಬದಲು ಸೆಲೆಕ್ಟೆಡ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ಗೆ ಇಶ್ಯೂ ಮಾಡುತ್ತೆ. ಲೈಕ್ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಗೆ ಅಥವಾ ಯಾವುದೋ ಒಂದು ಇಂಡಿವಿಜುವಲ್ಸ್ಗಳಿಗೋ ಸೆಲೆಕ್ಟ್ ಮಾಡಿರ್ತಕ್ಕಂಥ ಗ್ರೂಪ್ಗೆ ಇಶ್ಯೂ ಮಾಡ್ತಕ್ಕಂಥದ್ದೇ ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಗಿವ್ ದಿ ಮೀನಿಂಗ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂತ ಕೇಳ್ಬೋದು. ನೋಡಿ, ಮ್ಯೂಚುವಲ್ ಫಂಡ್ಸ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ವೆಹಿಕಲ್ ದಟ್ ಕಲೆಕ್ಟ್ ಮನಿ ಫ್ರಮ್ ವೇರಿಯಸ್ ಇನ್ವೆಸ್ಟರ್ಸ್ ಇಂದ ಫಂಡ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಇನ್ ಶೇರ್ಸ್, ಡಿಬೆಂಚರ್, ಬಾಂಡ್ಸ್ ಅಲ್ಲಿ, ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಅದನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಪ್ರೊಫೆಷನಲ್ ಮ್ಯಾನೇಜರ್ಸ್ ಮ್ಯಾನೇಜ್ ಮಾಡ್ತಾರೆ. ಅದನ್ನ ನಾವು ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ವೆಂಚರ್ ಕ್ಯಾಪಿಟಲ್ ಅಂತ ಇದೆ. ನೋಡಿ, ವೆಂಚರ್ ಕ್ಯಾಪಿಟಲ್ ಈಸ್ ಫಿನಾನ್ಸ್ ಪ್ರೊವೈಡೆಡ್ ಟು ನ್ಯೂ ಆರ್ ಸ್ಮಾಲ್ ಗ್ರೋಯಿಂಗ್ ಬಿಸ್ನೆಸ್ ವಿತ್ ಹೈ ಗ್ರೋತ್ ಪೊಟೆನ್ಷಿಯಲ್ ಇನ್ ಎಕ್ಸ್ಚೇಂಜ್ ಫಾರ್ ಇಕ್ವಿಟಿ ಆರ್ ಓನರ್ಶಿಪ್ ಇನ್ ದಿ ಕಂಪನಿ. ವೆಂಚರ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಫಿನಾನ್ಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು ಯಾರಿಗೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಕ್ಕಂಥ ಬಿಸ್ನೆಸ್ಗೆ ಅಥವಾ ಸ್ಮಾಲ್ ಬಿಸ್ನೆಸ್ ಯಾವುದಕ್ಕೆ ಪೊಟೆನ್ಷಿಯಲ್ ಇರುತ್ತೆ, ಗ್ರೋತ್ ಆಗುತ್ತೆ, ಆ ಥರದ ಬಿಸ್ನೆಸ್ಗಳಿಗೆ ಸೊ ಅವರು ಹೊಸದಾಗಿ ಶೇರ್ಸ್ ಏನು ಮನಿಯನ್ನ ಇಶ್ಯೂ ಕೊಡ್ತಕ್ಕಂಥದ್ದು, ಫಿನಾನ್ಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥ ಇನ್ ಎಕ್ಸ್ಚೇಂಜ್ ಆಫ್ ದೇರ್ ಓನರ್ಶಿಪ್ ಇನ್ ದಿ ಕಂಪನಿ ಓನರ್ಶಿಪ್ ಅನ್ನ ತಗೊಳಕ್ಕೆ ಅವರು ಕ್ಯಾಪಿಟಲ್ ನ ಫಂಡ್ಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದೇ ವೆಂಚರ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಇಷ್ಟು ಕ್ವಶನ್ಸ್ ನೀವು 2 marks ಕ್ವಶನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಜೊತೆಗೆ ಕೆಲವೊಂದು ಕ್ವಶನ್